ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ JK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಐ.ಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಭಾರತ ಸರ್ಕಾರ ಇದೀಗ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆದಿದೆ. ಮುಖ್ಯವಾಗಿ ಟೋಟಲ್ ಆಗಿ 455 ಐ.ಬಿ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಅರ್ಜಿ ಸಲ್ಲಿಸ್ತಕ್ಕಂಥವರು SSLC ಮತ್ತು PUC ಪಾಸ್ ಆಗಿದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಲ್ಲಿ ಉದ್ಯೋಗದ ಹೆಸರು ಏನು ಅಂತ ಕೇಳಿದ್ರೆ ಇದು ಅಧಿಕೃತ ನೋಟಿಫಿಕೇಷನ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಬ್ಲರ್ ಬರ್ಬೋದು. ಅಧಿಕೃತ ನೋಟಿಫಿಕೇಷನಲ್ಲೇ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದಕ್ಕೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂದರೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ ಅದರಲ್ಲಿ. ಸೊ ಇದು ಉದ್ಯೋಗದ ಹೆಸರಾಗಿದೆ. ಟೋಟಲ್ ಆಗಿ 455 ಉದ್ಯೋಗಗಳಿಗೆ ಕರೆಯಲಾಗಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ವಿವಿಧ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಬೆಂಗಳೂರು ಮುಖ್ಯವಾಗಿ UR ಆಗಿರ್ಬೋದು, OBC ಆಗಿರ್ಬೋದು, SC ST EWCಗೆ ಟೋಟಲ್ ಆಗಿ ಬೆಂಗಳೂರಿನಲ್ಲೂ ಕೂಡ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ನೀವು ಒಂದು ವೇಳೆ ಬೆಂಗಳೂರಿಗೆ ಹಾಕಿದರೆ ಬೆಂಗಳೂರಿನಲ್ಲೇ ನಿಮಗೆ ಎಕ್ಸಾಮ್ ಒಂದು ಸೆಂಟರನ್ನು ಕೊಡ್ತಾರೆ. ಸೊ ಬೆಂಗಳೂರು ಬಿಟ್ಟು ವಿವಿಧ ರಾಜ್ಯಗಳ ಒಂದು ನಗರಗಳಿಗೆ ಹಾಕಿದರೆ ಸೊ ಸೆಂಟರನ್ನು ನೀವು ಬೆಂಗಳೂರು ಆಯ್ಕೆ ಮಾಡಿಕೊಂಡ್ರೆ ಬೆಂಗಳೂರನ್ನೇ ಕೊಡ್ತಾರೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ. ಜೊತೆಗೆ ಗಮನಿಸಬಹುದು, ವಿವಿಧ ರಾಜ್ಯಗಳ ನಗರಗಳ ಉದ್ಯೋಗದ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರು ಇಲ್ಲಿ 5th ಪ್ಲೇಸಲ್ಲಿದೆ, ಗಮನಿಸಬಹುದು. UR 2 ಪೋಸ್ಟ್ ಇದ್ದರೆ OBC 2 ಪೋಸ್ಟ್ ಇದೆ. ಸೊ SCಗೆ ಯಾವುದೇ ಪೋಸ್ಟ್ ಇಲ್ಲ, STಗೆ 1 ಪೋಸ್ಟ್ ಇದೆ, EWCಗೆ ಒಂದಿದೆ. ಟೋಟಲ್ ಆಗಿ 6 ಪೋಸ್ಟು ನಮ್ಮ ಬೆಂಗಳೂರಿನಲ್ಲಿ IBಗೆ ಮೀಸಲಿರ್ತಕ್ಕಂಥದ್ದು. ಸೊ ಆಸಕ್ತರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಸೊ ಇಷ್ಟೇ ಅಲ್ಲದೆ ನೀವು ಬೇರೆ ನಗರಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ನಮ್ಮ ಕರ್ನಾಟಕದ ಸುತ್ತಮುತ್ತಲಿನ ನಗರಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಈಸಿ ಆಗುತ್ತೆ. ಡೀಟೇಲ್ಸನ್ನು ಗಮನಿಸೋಣ ನಾವು. ಸೊ ನೋಡಿ, ಇಲ್ಲಿ ಮುಖ್ಯವಾಗಿ ಆ ಉದ್ಯೋಗದ ಹೆಸರು ಏನು ಅಂತ ಕೇಳ್ತಾರೆ. ಸೊ ಉದ್ಯೋಗದ ಹೆಸರು ಏನು ಅಂತ ಕೇಳಿದರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಕರಿತೀವಿ. ಇಲ್ಲಿ ನೀವು ಗಮನಿಸಬಹುದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಂಬುದು. ಹಾಗಾದರೆ ಈ ಕ್ಲಾಸಿಫಿಕೇಷನ್ ಯಾವ ವರ್ಗದಲ್ಲಿ ಬರುತ್ತೆ? ಇದು ಒಂದು ಜನರಲ್ ಸೆಂಟ್ರಲ್ ಸರ್ವಿಸಸಲ್ಲಿ ಗ್ರೂಪ್ C ವರ್ಗದಲ್ಲಿ ಬರುತ್ತೆ. ನಾನ್ ಗೆಜೆಟೆಡ್ ಗ್ರೂಪ್ C ವರ್ಗದಲ್ಲಿ ಬರುತ್ತೆ. ಓಕೆ. ಸೊ ಪೇ ಸ್ಕೇಲ್ ಏನಿದೆ ಇಲ್ಲಿ, ಪೇ ಸ್ಕೇಲ್ ಗಮನಿಸಬಹುದು. 21,700ರಿಂದ 69,100ರವರೆಗೂ ಇರುತ್ತೆ. ಅಂದರೆ ಸ್ಪೆಷಲ್ ಸೆಕ್ಯೂರಿಟಿ ಅಲಯನ್ಸ್ 20% ಇರುತ್ತೆ. ಸೊ ನಿಮಗೆ ಟೋಟಲ್ ಆಗಿ 21,700 ಅಂತ ಬೇಸಿಕ್ ಸ್ಯಾಲ್ರಿ. ಇದು ನಿಮಗೆ TA DA HR ಮತ್ತು SSA ಇವೆಲ್ಲವೂ ಸೇರಿ ನಿಮಗೆ ಸ್ಟಾರ್ಟಿಂಗೇ 35,000 ಇರುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಬೇಸಿಕ್ ಸ್ಯಾಲ್ರಿ 21,700 ಕೊಟ್ಟಿರ್ತಾರೆ. ಸೊ ಟೋಟಲ್ ನಿಮಗೆ ಎಂಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ 69,100 ರೂಪಾಯಿ ಟೋಟಲ್ ನಿಮಗೆ ಪೇ ಸ್ಕೇಲ್ ಇರುತ್ತೆ. ಸೊ ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗಮನಿಸೋದಾದರೆ 18ರಿಂದ 27 ವರ್ಷದ ವಯಸ್ಸಿನವರಾಗಿರಬೇಕು. ಅದರಲ್ಲೂ ನಮಗೆ SC ST OBCಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ನೋಡಿ, ನೀವು SC ST ಆಗಿದ್ದರೆ 5 ವರ್ಷಗಳವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವು ಒಂದು ವೇಳೆ OBC ಆಗಿದ್ದರೆ 3 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಓಕೆ. ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅರ್ಹರಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಸೊ SC STಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, 18ರಿಂದ 27 ವರ್ಷ ಆಗಿರಬೇಕು. ಜೊತೆಗೆ ನೀವು OBC ಆಗಿದ್ದರೆ 3 ವರ್ಷ ಇದೆ, ನೀವು 30 ವರ್ಷದವರು. ಸೊ 30 ವರ್ಷದವರೆಗೂ ಹಾಕ್ಬೋದು OBC ಅವರು. SC ST ಆಗಿದ್ದರೆ 32 ವರ್ಷದವರೆಗೂ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಓಕೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ. ಜೊತೆಗೆ ಇಲ್ಲಿ ನೋಡಿ, ನಿಮಗೆ ಫೀ ಎಷ್ಟಿದೆ ಹಾಗಾದರೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಅದ್ರ ಬಗ್ಗೆನೂ ಕೂಡ. ಸೊ ಏನೇನಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಿ, ನಿಮಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತೆ ನೋಡಿ. ಟೈರ್ 1 ಟೈರ್ 2 2 ರೀತಿಯ ಎಕ್ಸಾಮ್ ಕೊಟ್ಟಿರ್ತಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಎಕ್ಸಾಮ್ ಆನ್ಲೈನ್ ಅಂದರೆ ಆಬ್ಜೆಕ್ಟಿವ್ ಟೈಪ್ ರೀತಿಯಲ್ಲಿ ಇರುತ್ತೆ. ಆನ್ಲೈನಲ್ಲಿ ನಿಮಗೆ ಎಕ್ಸಾಮನ್ನು ನೀಡುತ್ತಾರೆ. ಸೊ MCQs ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಸೊ ಮುಖ್ಯವಾಗಿ 5 ಪಾರ್ಟಲ್ಲಿ ಅಂದರೆ 5 ಪಾರ್ಟಲ್ಲಿ 100 ಕ್ವಶನನ್ನು ಕೊಡ್ತಾರೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್, ನೋಡಿ 1 ಕ್ವಶನ್ಗೆ 1 ಮಾರ್ಕ್ಸ್ ಅಂತೆ 100 ಮಾರ್ಕ್ಸಿಗೆ ಇದು ಇರುತ್ತೆ. ಅದರಲ್ಲಿ ಜನರಲ್ ಅವೇರ್ನೆಸ್ 20 ಮಾರ್ಕ್ಸಿಗಿದ್ದರೆ ಬೇಸಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡ್ರೈವಿಂಗ್ ರೂಲ್ಸಿಗೆ 20 ಇದೆ. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 20 ಮಾರ್ಕ್ಸು.
ಇನ್ನು ನ್ಯೂಮೆರಿಕಲ್ ಆರ್ ಅನಾಲಿಟಿಕಲ್ ಆರ್ ಲಾಜಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಇವು 20 ಮಾರ್ಕ್ಸ್ ಇದೆ. ಇಂಗ್ಲೀಷ್ ನಾಲೆಡ್ಜು 20 ಮಾರ್ಕ್ಸು, ಟೋಟಲ್ 100 ಮಾರ್ಕ್ಸು. ಸೊ 1 ಅವರ್ ಟೈಮ್ ಇರುತ್ತೆ ಇದಕ್ಕೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ, 4ನೇ ಒಂದು ಭಾಗ ಅಂದರೆ 4 ತಪ್ಪಾದರೆ 1 ಮಾರ್ಕ್ಸ್, ರೈಟ್ ಆಗಿರೋ 1 ಮಾರ್ಕ್ಸ್ ಹೋಗುತ್ತೆ. ಅಂದರೆ ಪ್ರತಿ ಒಂದು ತಪ್ಪಿಗೆ 1/4 ಮಾರ್ಕ್ಸ್ ಓಟ್ ಹೋಗುತ್ತೆ. ಇದು ನಿಮಗೆ ನೆನಪಿರಬೇಕು. ಅಂದರೆ ಕರೆಕ್ಟಾಗಿರೋ 1 ಮಾರ್ಕ್ಸ್ ಹೋಗುತ್ತೆ. ಹೀಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಸೊ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆಯೂ ನಿಮಗೆ ಇಲ್ಲಿ ಮಾಹಿತಿ ಕೇಳಿದ್ದಾರೆ. ಟೈರ್ 2 ಎಕ್ಸಾಮ್ ಏನಿರುತ್ತೆ ಅಂತಂದರೆ ನೋಡಿ, ಮೋಟರ್ ಮೆಕ್ಯಾನಿಸಮ್ ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಕಮ್ ಇಂಟರ್ವ್ಯೂ ಇರುತ್ತೆ ಅಲ್ಲಿ. ಸೊ 2ನೇ ಟೈರಲ್ಲಿ ಇದು 50 ಮಾರ್ಕ್ಸಿಗಿರುತ್ತೆ. ಸೊ 50 ಕ್ವಶನ್ ಮತ್ತು 50 ಮಾರ್ಕ್ಸಿಗಿರುತ್ತೆ ಅದು. ಸೊ 50 ಇದು ನೆನಪಿರಬೇಕು ನಿಮಗೆ. ಓಕೆ, ಸೊ ಇಲ್ಲಿ ಗಮನಿಸಬಹುದು, ಇಲ್ಲಿ ಏನು ಮಾಡ್ತಾರೆ, ಮೋಟಾರ್ ಮೆಕ್ಯಾನಿಸಮ್ ಆ್ಯಂಡ್ ಡ್ರೈವಿಂಗ್ ಟೆಸ್ಟು ಜೊತೆಗೆ ಇಂಟರ್ವ್ಯೂ ಮಾಡ್ತಾರೆ. ಇದ್ರ ಮೂಲಕ ಇದು 50 ಮಾರ್ಕ್ಸಿಗಿರುತ್ತೆ. ಇದು ಕಂಪ್ಲೀಟ್ ಆದ ನಂತರ ನಿಮಗೆ ಟೈರ್ 3ನಲ್ಲಿ ನಿಮ್ಮ ಸೆಲೆಕ್ಟ್ ಆಗಿರ್ತಕ್ಕಂಥ ಲೀಸ್ಟನ್ನು ಬಿಡುತ್ತಾರೆ. ಸೊ ಇದು ನಿಮಗೆ ನೆನಪಿರಬೇಕು. ಹಾಗಾದರೆ ಕಟ್ ಆಫ್ ಮಾರ್ಕ್ಸು ಕೂಡ ಇರುತ್ತೆ ನಿಮಗೆ. ಏನು ಕಟ್ ಆಫ್ ಮಾರ್ಕ್ಸು, ಇದು ನೋಟ್ 1 ಗಮನಿಸಿ. ಕಟ್ ಆಫ್ ಮಾರ್ಕ್ಸು ಟೋಟಲ್ 100 ಇರುತ್ತೆ. ಇಲ್ಲಿ ಟೈರ್ 1 ಎಕ್ಸಾಮು ಆದ ನಂತರ ಕಟ್ ಆಫ್ ಮಾರ್ಕ್ಸ್ ಅಂದರೆ ನೀವು ಎಲಿಜಿಬಲ್ ಆಗಲಿಕ್ಕೆ ಯು ಆರ್ಗೆ 30 ಮಾರ್ಕ್ಸ್ ಬೇಕು, ಒ ಬಿ ಸಿಗೆ 28 ಮಾರ್ಕ್ಸ್ ಬೇಕು, SC STಗೆ 25 ಮಾರ್ಕ್ಸ್ ಬೇಕು, EWSಗೆ 30 ಬೇಕು. ಅಂದರೆ ನಿಮಗೆ ಕಟ್ ಆಫ್ ಮಾರ್ಕ್ಸೇ, ನೀವು ಮುಂದಿನ ಎಕ್ಸಾಮ್ಗೆ ಅರ್ಹರಾಗಬೇಕಂದ್ರೆ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಇಷ್ಟು ಮಾರ್ಕ್ಸ್ ತೆಗೆದು ಸೆಲೆಕ್ಟ್ ಆದವರು ಟೈರ್ 2 ಎಕ್ಸಾಮ್ಗೆ ಅರ್ಹರಾಗಿರುತ್ತಾರೆ ಎಂಬುದನ್ನು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ಸಿಟಿ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಏನು ಹೇಳುತ್ತೆ ಇಲ್ಲಿ ನೋಡಿ, ದಿ ಕ್ಯಾಂಡಿಡೇಟ್ ಮೇ ರೆಫರ್ ಟು ಡೀಟೇಲ್ಸ್ ಅಡ್ವರ್ಟೈಸ್ಮೆಂಟ್. ಅಂದರೆ ಸೊ ಯಾವ ಒಂದು ಊರಿಗೆ ನಗರಕ್ಕೆ ನೀವು ಅಪ್ಲಿಕೇಶನನ್ನು ಹಾಕಿರ್ತೀರೋ ಅದನ್ನೇ ನೀವು ಆಯ್ಕೆ ಮಾಡ್ಕೋಬೋದು ಎಕ್ಸಾಮ್ ಸೆಂಟರ್ನಾಗ. ಇಲ್ಲಿ ಕೊಟ್ಟಿರೋ ನೋಡಿ, ಎಕ್ಸಾಮ್ ಸಿಟಿ. ನೀವೇನಾದರೆ ಎಕ್ಸಾಮ್ ಸಿಟಿ ಒನ್ಸ್ ಅಪ್ಡೇಟ್ ಮಾಡಿದರೆ ವಿಲ್ ನಾಟ್ ಬಿ ಚೇಂಜ್ಡ್ ಅಂಡರ್ ಎನಿ ಸರ್ಕಮ್ಟೆನ್ಸಸ್. ಅಂದರೆ ಒಂದು ಬಾರಿ ನೀವು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡಿಕೊಂಡು ಕೊಟ್ಟಿರ ನಂತರ ಮತ್ತೆ ಅದನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ನೀವು ಅಲ್ಲೇ ಹೋಗಿ ಎಕ್ಸಾಮ್ ಬರಿಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ನಗರಕ್ಕೆ ಹಾಕ್ತೀರೋ ಸೊ ಅದೇ ಯಾವ ಎಕ್ಸಾಮ್ ಸೆಂಟರ್ನ ಎಲ್ಲಿ ಆಯ್ಕೆ ಮಾಡ್ಕೋಬೇಕು ಎಂಬುದು ನೆನಪಿರಬೇಕು. ನೀವು ಕರ್ನಾಟಕದಾಗಿದ್ದರೆ ಎಲ್ಲಾದರೂ ಅಪ್ಲಿಕೇಶನ್ ಹಾಕಿ, ಆದರೆ ಎಕ್ಸಾಮ್ ಸೆಂಟರ್ ಕರ್ನಾಟಕದ್ದೇ ಆಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ. ಸೊ ಜೊತೆಗೆ ಎಕ್ಸಾಮಿನೇಷನ್ ಫೀ ನೋಡಿ, ಏನೇನು ಫೀಸ್ ಇದೆ ಹಾಗಾದರೆ. ಸೊ ನೋಡಿ, ಎಕ್ಸಾಮ್ ಫೀಸ್ ಆಲ್ ಕ್ಯಾಂಡಿಡೇಟಿಗೆ 550 ರೂಪಾಯಿ ಇದೆ. ಓಕೆ, ಸೊ ಅಲ್ಲಿ ಗಮನಿಸಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಫೀ ನಿಮಗೆ 100 ಜೊತೆಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗಿ 550 ಆಗುತ್ತೆ. ಸೊ ಅಂಡ್ ಟು ಬಿ ಪೇಡ್ ಆ್ಯಸ್ ಅಂಡರ್ ಆಲ್ ಕ್ಯಾಂಡಿಡೇಟಿಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ಸು 550 ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ ಆಫ್ ಜನರಲ್ ಆಗಿದ್ದರೆ ಎಕ್ಸಾಮಿನೇಷನ್ ಫೀ 100 ಮತ್ತು ಜನರಲ್ಲು ಜೊತೆಗೆ EWS ಆ್ಯಂಡ್ OBC ಕೆಟಗರೀಸ್ಗೆ 100 ಇನ್ ಆ್ಯಡೆಡ್ ಟು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್. ಟೋಟಲ್ ಆಗಿ ನೋಡಿ, ಜನರಲ್ ಕೆಟಗರಿಯವರು EWS OBC ಅವರಿಗೆ 650 ರೂಪಾಯಿ ಟೋಟಲ್ ಇರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಗಮನಿಸಿ, SC ST ಕ್ಯಾಂಡಿಡೇಟ್, ಫೀಮೇಲ್ ಕ್ಯಾಂಡಿಡೇಟ್ ಆ್ಯಂಡ್ ದೋಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಹೂ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ನೋಡಿ, ಸೊ ಆರ್ ಎಕ್ಸೆಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀ. ಸೊ ವೆವರ್ they will have to pay the recruitment processing charges 550. ನೋಡಿ, ನಿಮಗೆ SC STಗಳಿಗೆ ಮುಖ್ಯವಾಗಿ ಇಲ್ಲಿ ಎಕ್ಸಾಮಿನೇಷನ್ ಫೀ ಎಕ್ಸೆಪ್ಟ್ ಇರುತ್ತೆ, ಅಂದರೆ ಅವ್ರಿಗೆ ಇರುವುದಿಲ್ಲ. ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ. ಎಕ್ಸ್ ಸರ್ವಿಸ್ ಮ್ಯಾನ್ ಸೊ ಹೂ ಹ್ಯಾವ್ ಆಲ್ರೆಡಿ ಸೆಕ್ಯೂರ್ಡ್ ಎಂಪ್ಲಾಯ್ಮೆಂಟ್ ಆಗಿದ್ದರೆ ಸೊ ಅವ್ರಿಗೂ ಇದು ಅಪ್ಲೈ ಆಗುತ್ತೆ ಅಂತಕ್ಕಂಥ, ಅವ್ರಿಗೂ ಕೂಡ ಎಕ್ಸೆಪ್ಟೆಡ್ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇನ್ನು ಬ್ಯಾಂಕಿಂಗ್ ಚಾರ್ಜಸ್ ಇರುತ್ತೆ. ಇಫ್ ಅಪ್ಲಿಕೇಬಲ್ ವಿಲ್ ಬಿ ಬಾರ್ನ್ ಬೈ ದ ಕ್ಯಾಂಡಿಡೇಟ್.
ಸೊ ಇಷ್ಟು ಅಪ್ಲಿಕೇಶನ್ ಮೋಡ್ ಯಾವುದಿದೆ ಅಂತ ಕೇಳಿದ್ರೆ ನೋಡಿ, ಆನ್ಲೈನ್ ಅಥವಾ ಆಫ್ಲೈನ್ ಮೋಡ್ನಲ್ಲಿ ಪೇಮೆಂಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ ನೆನಪಿರಲಿ. ಸೊ ಜೊತೆಗೆ ಇಲ್ಲಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸೊ ವೆಬ್ಸೈಟ್ಗೆ ಹೋಗಿ ನೀವು ಫುಲ್ ಮಾಹಿತಿಯನ್ನು ತಿಳ್ಕೊಬಹುದು. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೋಡಿ, ಮೆಟ್ರಿಕ್ಯುಲೇಷನ್ ಫ್ರಮ್ ರೆಕಗ್ನೈಸೇಷನ್ ಬೋರ್ಡ್ ಆಫ್ ಎಜುಕೇಷನ್ ಅಂದರೆ ಮೆಟ್ರಿಕ್ಯುಲೇಷನ್ ಅಂದರೆ SSLC ಪಾಸ್ ಆಗಿರ್ಬೇಕು. ಆ್ಯಂಡ್ ಪಾಸ್ಪೋರ್ಟ್ ಆಫ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇನ್ ಮೋಟರ್ ಕಾರ್ಡ್ LVMV ಇರಬೇಕಾಗುತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ, ನಾಲೆಡ್ಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್ನಲ್ಲಿ ನಾಲೆಡ್ಜ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ಜೊತೆಗೆ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಎ ಮೋಟಾರ್ ಕಾರ್ ಫಾರ್ ಅಟ್ಲೀಸ್ಟ್ 1 year ಆಫ್ಟರ್ ಆಬ್ಟೈನಿಂಗ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್. ನೀವು 1 year ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಡ್ರೈವಿಂಗ್ ಮಾಡಿರೋ ಅನುಭವ ಇರಬೇಕು. ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನೆಕ್ಸ್ಟ್ ಮಾಹಿತಿ ಏನಂದರೆ ನೋಡಿ, ಪೊಸಿಷನ್ ಆಫ್ ಸರ್ಟಿಫಿಕೇಟ್ ದಟ್ ಸ್ಟೇಟ್ ಎಗೇನೆಸ್ಟ್ ವಿಚ್ ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೈಡ್. ಸೊ ಇಷ್ಟೆಲ್ಲ ಮಾಹಿತಿ ಇರುವಂತಹ ಕ್ಯಾಂಡಿಡೇಟು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ಇದರ ಬಗ್ಗೆ ಮಾಹಿತಿಯ ಪ್ರಕಾರ SC/STಗೆ ಯಾವುದೇ ಫೀಸ್ ಇರುವುದಿಲ್ಲ. ಇಷ್ಟು ನಿಮಗೆ ನೆನಪಿರಬೇಕು. ಸೊ ಅಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ, ಗಮನಿಸಬಹುದು. ಅಂದರೆ ನಿಮಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಈ ತಿಂಗಳ 6ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು 3, 6ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನೋಡಿ, ಕ್ಲೋಸಿಂಗ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ? 28/9/2025 ಅಂದರೆ ಇದೇ ಸೆಪ್ಟೆಂಬರ್ 28 ಇದಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ. ಸೊ ಆಸಕ್ತರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಸೊ ಹೆಚ್ಚಿನ ಡೀಟೇಲ್ಸನ್ನು ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿಕೊಳ್ಳಿ. ಸೊ ಓಕೆ, ಇಷ್ಟು ಮಾಹಿತಿ ಸಾಕು ನಿಮಗೆ. SC/STಗೆ ಯಾವುದೇ ಫೀಸ್ ಇರುವುದಿಲ್ಲ. ಓಕೆ, ಸೊ ಇದಕ್ಕೆ ನೀವು ಅಪ್ಲೈ ಮಾಡಬಹುದು. ಸೊ 6ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಡೇಟು. ಓಕೆ, ಎಂಡ್ ಡೇಟು 28/9/2025 ಅಂತ ನೆನಪಿರಬೇಕು. ಸೊ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ವೆಬ್ಸೈಟ್ಗೆ ಹೋಗಿ ಸೊ ನೀವು ಅಪ್ಲಿಕೇಶನ್ ಆಗಬಹುದು. ಸೊ 6ನೇ ತಾರೀಕಿಂದ ಓಪನ್ ಆಗುತ್ತೆ, ಇದು ನಿಮಗೆ ನೆನಪಿರಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.